ರಕ್ಷಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಈಗಾಗಲೇ ಶುರುವಾಗಿದೆ. ಸೊ ಹಂಗಾಗಿ 3 ಹಂತದಲ್ಲಿ ಪ್ರಮುಖವಾಗಿ ಸೈರನ್ ಸೌಂಡ್ ಬರುತ್ತೆ. ಆಮೇಲೆ 3 ಹಂತದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಸೈರನ್ ಸೌಂಡನ್ನು ಹಾಕಲಾಗುತ್ತೆ. ಸೊ ಹಂಗಾಗಿ ದೇಶದ 244 ಸ್ಥಳಗಳಲ್ಲಿ ಮಾಕ್ ಡ್ರಿಲ್ಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ 3 ಹಂತದಲ್ಲಿ ಬೆಂಗಳೂರು, ಕರ್ನಾಟಕ ರಾಜ್ಯ ಅಂತ ಬಂದಾಗ ಬೆಂಗಳೂರು, ಕಾರವಾರ ಮತ್ತು ರಾಯಚೂರು 3 ಸ್ಥಳಗಳನ್ನು ಗುರುತಿಸಲಾಗಿದೆ. ಮೊದಲ ವಿಭಾಗದಲ್ಲಿ ಡೆಲ್ಲಿ, ಜಮ್ಮು ಕಾಶ್ಮೀರ, ಅಸ್ಸಾಂ, ಚಂಡೀಗಢ, ರಾಂಚಿ, ಬಿಹಾರ್, ಆಂಧ್ರ. ಇದು ಈಗ ತಾಲೀಮು ಶುರುವಾಗ್ತಾ ಇದೆ. ಈ ಸೈರನ್ನ ಯಾಕೆ ಹಾಕಲಾಗತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಯುದ್ಧ ಆಗುವಂಥ ಸಮಯದಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ. ಈಗ ಯುದ್ಧದ ಭೀತಿಯಲ್ಲಿ ಇದ್ದೇವೆ. ಸೊ ಹಂಗಾಗಿ ಯಾರಿಗೇನು ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಸೌಂಡ್ ಆಯಿತು ಅಂತ ಹೇಳಿದ್ರೆ, ಈ ಸೈರನ್ ಸೌಂಡ್ ಬಂತು ಅಂತ ಹೇಳಿದ್ರೆ, ನೀವು 5 ನಿಮಿಷದ ಒಳಗಡೆನೆ ನೀವು ಎಲ್ಲಿ ಹೋಗಬೇಕು, ಎಲ್ಲಿ ರಕ್ಷಣೆಯನ್ನು ಮಾಡ್ಕೊಳ್ಬೇಕು, ಆ ಜಾಗಕ್ಕೆ ಸೇರಿಕೊಳ್ಬೇಕು. ನಾಳೆ 4 ಗಂಟೆಗೆ ಈ ಒಂದು ಪ್ರಯೋಗ ನಡೆಯುತ್ತೆ. ಪ್ರಮುಖವಾಗಿ 4 ಗಂಟೆಗೆ ಮಾಕ್ ಡ್ರಿಲ್ ಅನ್ನು ಮಾಡೋದಕ್ಕೆ ಪ್ರಯೋಗವನ್ನು ನಡೆಸಲಾಗ್ತಾ ಇರುವಂಥದ್ದು. 1 ವಾರಗಳ ಕಾಲ ಇದರ ಪ್ರಯೋಗ ನಡೆಯುತ್ತೆ. ಸೊ ನಾಳೆ ಸಂಜೆ 4 ಗಂಟೆಗೆ 3 ಹಂತದಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ. ರಾಜ್ಯದ 3 ಜಾಗದಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆ ನೀಡಲಾಗಿದೆ. ಬೆಂಗಳೂರು, ಕಾರವಾರ, ರಾಯಚೂರಿನಲ್ಲಿ ಮಾಕ್ ಡ್ರಿಲ್ ಆಗುತ್ತೆ. NSS ಮತ್ತು NCC, ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಮತ್ತು ವೈದ್ಯರು ಭಾಗಿಯಾಗ್ತಾರೆ. ಅಂದರೆ ಇದನ್ನು ಸೈರನ್ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕು, ಯಾವ ರೀತಿಯ ತರಬೇತಿ ಇರಬೇಕು ಅನ್ನೋದ್ರ ಬಗ್ಗೆ. ಪಾಕಿಸ್ತಾನ ದಾಳಿ ನಡೆದ ವೇಳೆ ಪ್ರಾಣ ರಕ್ಷಣೆ ಬಗ್ಗೆ ತರಬೇತಿ ಕೂಡ ನೀಡಲಾಗುತ್ತೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಈಗಾಗಲೇ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ, ಅದರ ಅಭ್ಯಾಸ ಯಾವ ರೀತಿಯಾಗಿ ಇದೆ ಅಂತೇಳಿ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಅಂತ ಬಂದಾಗ ಬೆಂಗಳೂರು, ಕಾರವಾರ ಮತ್ತು ರಾಯಚೂರಿನಲ್ಲಿ ಈ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಬೆಂಗಳೂರಿನ 13 ಭಾಗದಲ್ಲಿ, ಅಂದರೆ 13 ಸ್ಥಳದಲ್ಲಿ, ಕಾರವಾರದಲ್ಲೂ ಕೂಡ, ಆಮೇಲೆ ರಾಯಚೂರಿನಲ್ಲೂ ಕೂಡ, ರಾಯಚೂರಿನ ಶಕ್ತಿನಗರದಲ್ಲಿ ಸೈರನ್ ಮೊಳಗಿಸುತ್ತೆ. ಸೊ ನಾಳೆ ಸಂಜೆ 4 ಗಂಟೆಗೆ ಇದರ ಅನುಭವ ಆಗತ್ತೆ. ಅಂದರೆ ಒಂದು ವೇಳೆ ನಮ್ಮ ಮೇಲೆ ಯುದ್ಧ ಆಯಿತು ಅಂತ ಹೇಳಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯ ಸೌಂಡ್ ಬರುತ್ತೆ. ಈಗಾಗಲೇ ಕೆಲವೊಂದು ಭಾಗದಲ್ಲಿ ಅದರ ಪ್ರಯೋಗ ಕೂಡ ಮಾಡಲಾಗಿದೆ. ಸೊ ಹಂಗಾಗಿ ಆ ರೀತಿಯ ಸೌಂಡ್ ಬಂತು ಅಂತ ಹೇಳಿದ್ರೆ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ತರಬೇತಿ ನಡೀತಾ ಇದೆ ಅಂತೇಳಿ. ಯುದ್ಧದ ಕಾರ್ಮೋಡ ಇದು. ಯಾವುದೇ ಕ್ಷಣದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಹುದು. ಹಾಗಾಗಿ ಅವರು ಕೂಡ ಭಾರತದ ಮೇಲೆ ಯುದ್ಧ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಂಗಾಗಿ ಒಂದು ವೇಳೆ ಆ ರೀತಿಯ ಘಟನೆ ಆಗಿದ್ದೇ ಆದಲ್ಲಿ, ಆ ರೀತಿಯ ಮುಂಜಾಗ್ರತಾ ಏನಾದರೂ ನಮಗೆ ಗುಪ್ತಚರ ಇಲಾಖೆಯಿಂದ ಏನಾದರೂ ಮಾಹಿತಿ ಬಂದಿದೆ ಆದಲ್ಲಿ ಈ ರೀತಿಯ ಸೌಂಡ್ ಬರುತ್ತೆ, ಸೈರನನ್ನು ಹಾಕಲಾಗತ್ತೆ. ಸೊ ಹಂಗಾಗಿ 1 ವಾರಗಳ ಕಾಲ ಇದರ ಪ್ರಯೋಗ ಮಾಡಲಾಗತ್ತೆ. 1 ವಾರ ಹೇಗಿರಬೇಕು, ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು, ನಮ್ಮ ಜೀವವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಅಂತ. ಆಪರೇಷನ್ ಅಭ್ಯಾಸ ಎಂಬ ಹೆಸರಿನಲ್ಲಿ ಮಾಕ್ ಡ್ರಿಲ್ ಮಾಡಲಾಗತ್ತೆ. ನಾಳೆ ಬೆಂಗಳೂರಿನ 32 ಕಡೆ ಮಾಕ್ ಡ್ರಿಲ್ ಆಗತ್ತೆ. ಬೆಂಗಳೂರಿನ 35 ಕಡೆ ಸೈರನ್ ಇರುತ್ತೆ, 32 ಕಡೆ ಕಾರ್ಯ ನಿರ್ವಹಿಸಲಾಗುತ್ತೆ. ಸೈರನ್ ಕಾರ್ಯನಿರ್ವಹಿಸುವ ಕಡೆ ಈ ಒಂದು ಡ್ರಿಲ್ ನಡೆಯುತ್ತೆ. ಬೆಂಗಳೂರಿನ 2 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತೆ. ನಾಳೆ 4 ಗಂಟೆಗೆ ಮುಂಜಾಗ್ರತಾ ಕ್ರಮವಾಗಿ ಇದರ ಪ್ರಯೋಗವನ್ನು ಮಾಡಲಾಗುತ್ತೆ. ನಾಳೆ 4 ಗಂಟೆಗೆ ಬೆಂಗಳೂರು, ಕಾರವಾರ, ರಾಯಚೂರಿನಲ್ಲಿ. ಸೊ ಆಪರೇಷನ್ ಅಭ್ಯಾಸ ಎಂಬ ಹೆಸರಿನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಇದು. ಯುದ್ಧ ಆಗುವಂಥ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ಜನರು ಯಾವ ರೀತಿಯಾಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕು, ಯಾವ ರೀತಿಯಾಗಿ ತಮಗೆ ತಾವು ಕಾಪಾಡಿಕೊಳ್ಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಇದು.
ಒಂದು ವೇಳೆ ಈ ರೀತಿಯ ಸೌಂಡ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಏನೋ ಆಗತ್ತೆ, ಹಂಗಾಗಿ ನಾವು ಸೇಫ್ಟಿಯಾಗಿರಬೇಕು ಅಂಥೇಳಿ ತಮ್ಮ ತಮ್ಮ ಮನೆಯೊಳಗೆ ಸೇರಿಕೊಳ್ಳುವಂಥ ಕೆಲಸ ಆಗಬೇಕಾಗತ್ತೆ. ನಾಳೆ ಬೆಂಗಳೂರಿನಲ್ಲಿ 2 ಕಡೆ ಮಾಕ್ ಡ್ರಿಲ್ ಆಗುತ್ತೆ. ಬನ್ನೇರುಘಟ್ಟ ರಸ್ತೆ ಮುಂಡಕೂರು ಅಕಾಡೆಮಿಯಲ್ಲಿ, ಹಲಸೂರಿನ ಡಿಜಿ ಕಚೇರಿಯಲ್ಲಿ ಮಾಕ್ ಡ್ರಿಲ್ ಮಾಡಲಾಗತ್ತೆ. ಈಗಾಗಲೇ ಮಾಕ್ ಡ್ರಿಲ್ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ 2 ಕಡೆ ಆಗುತ್ತೆ. 1 ವಾರಗಳ ಕಾಲ ಈ ರೀತಿಯ ಸೈರನ್ ಸೌಂಡ್ ಅನ್ನು ಮಾಡಲಾಗತ್ತೆ. ಸೊ ಹಂಗಾಗಿ ಇದು ಪ್ರಯೋಗ. ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಪ್ರಮುಖವಾಗಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ಅನ್ನುವಂಥ ಭೀತಿ, ಆತಂಕ, ರೀತಿಯ ಕಾರ್ಮೋಡ ಅಂತೂ ಇದ್ದೇ ಇದೆ. ಸೊ ನಾಳೆ ಈ ಒಂದು ಮಾಕ್ ಡ್ರಿಲ್ ಮಾಡೋದಕ್ಕೆ ತಯಾರಿ ಅಂತೂ ನಡೀತಾ ಇದೆ. ಸೊ ಯಾವ ರೀತಿಯಾಗಿ ಇರುತ್ತೆ, ಇದರ ತಯಾರಿ ಹೇಗಿದೆ? ಕುಮಾರ್, ಬೆಂಗಳೂರಿನಲ್ಲಿ ಪ್ರಶಾಂತ್ ಕುಮಾರ್ ಠಾಕೂರ್ ಅನ್ನುವಂಥವ್ರು ಅಗ್ನಿಶಾಮಕ ದಳ ತುರ್ತು ಸೇವೆಗಳ ಇಲಾಖೆ ಡಿಜಿಪಿ ಆಗಿರುವಂತವ್ರು ಅವರೊಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ನಮಗೆ ಒಂದು ಸಭೆ ಆಗಿದೆ, ಸಭೆಯಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರ ಜೊತೆಗೆ ನಾಗರಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಒಂದಷ್ಟು ಕ್ರಮಗಳನ್ನ ಪಾಲಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದು ಸೂಚನೆಗಳ ರೂಪದಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದುವೇ ಇದು ಮಾಕ್ ಡ್ರಿಲ್ ಎನ್ನುವಂತ ರೂಪದಲ್ಲಿ ಬೆಂಗಳೂರಿನಲ್ಲಿ ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರು, ರಾಯಚೂರು ಸೇರಿದಂತೆ ಒಂದಷ್ಟು ಭಾಗದಲ್ಲಿ ಕರ್ನಾಟಕದಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಯುತ್ತೆ. ಪಾಕಿಸ್ತಾನದ ಈ ಒಂದು ಕೃತ್ಯ ಏನಿದೆಯೋ, ಕಳೆದ 15 ದಿನಗಳ ಹೆಚ್ಚು ಕಡಿಮೆ ದಿನದಲ್ಲಿ ನಡೆದಂತಹ ಕೃತ್ಯ, ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ ಸಂಬಂಧಪಟ್ಟಾಗೆ ಆಕ್ರೋಶದ ಕಹಳೆ ರಾಜ್ಯಾದ್ಯಂತ, ಭಾರತದಾದ್ಯಂತ ಹೂತಿರುವಂತದ್ದು. ಇದಕ್ಕೆ ಪ್ರತ್ಯುತ್ತರವನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಇದೆ ಎನ್ನುವಂತ ನಿಟ್ಟಿನಲ್ಲಿ ತೋರ್ಪಡಿಸುವಂತಹ ಕೆಲಸ ಈಗಾಗಲೇ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಭೂಸೇನೆ, ವಾಯುಸೇನೆ, ನೌಕಾ ಸೇನೆ ಸೇರಿದಂತೆ ಎಲ್ಲಾ ಸೇನೆಗಳಿಗೂ ಕೂಡ ಸೂಚನೆ ಕೊಟ್ಟಿರುವಂತಹ ಕಾರಣದಿಂದಾಗಿ ಅವರು ಸಕಲ ಸಿದ್ಧತೆಯನ್ನ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಇಡೀ ದೇಶದಾದ್ಯಂತ ಈಗಾಗಲೇ ಉತ್ತರ ಪ್ರದೇಶ ಆಗ್ಬೋದು, ಜಮ್ಮು ಕಾಶ್ಮೀರ ಆಗ್ಬೋದು, ಕೆಲವೊಂದು ಭಾಗದಲ್ಲಿ ಈಗಾಗಲೇ ಮಾಕ್ ಡ್ರಿಲ್ ಅನ್ನ ಶಾಲಾ ಕಾಲೇಜುಗಳಲ್ಲಿ ಸೇರಿದಂತೆ ನಾಗರಿಕ ಜನಸಮೂಹದಲ್ಲಿ ಈಗಾಗಲೇ ಮಾಕ್ ಡ್ರಿಲ್ ಮಾಡುವಂತ ಕೆಲಸ ಕೂಡ ನಾಗರಿಕರು ಯಾವ ರೀತಿ ಒಂದು ವೇಳೆ ಯುದ್ಧ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ, ಹೆಚ್ಚು ಕಡಿಮೆ ಗಾಯಾಳುಗಳು ಜನರಿಗೆ ಏನಾದ್ರು ಆದ್ರೆ ಅವರನ್ನ ರಕ್ಷಣೆ ಮಾಡುವಂತದ್ದು ಯಾವ ರೀತಿ ಇರುತ್ತೆ, ರಕ್ಷಣೆ ನಾವೇ ಸ್ವತಃ ನಿಂತು ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಇದುವೇ ಒಂದ್ ರೀತಿಯಂತ ಮಾಕ್ ಡ್ರಿಲ್ ಅಂದ್ರೆ ತಪ್ಪಾಗಲ್ಲ. ಅದೇ ರೀತಿಯಂತ ಮಾಕ್ ಡ್ರಿಲ್ ನಾಳೆ ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವಿವಿಧ ಭಾಗಗಳಲ್ಲಿ ಏರ್ಪಡಿಸಿರುವಂತದ್ದು. ಮಾಕ್ ಡ್ರಿಲ್ ನಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬಹುದು, ಸ್ವಯಂ ಪ್ರೇರಿತವಾಗಿ ಮನೆಗಳಲ್ಲೇ ಮಾಕ್ ಡ್ರಿಲ್ ಮಾಡ್ಕೊಳ್ಬಹುದು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಭಾಗಗಳ ಸೂಚನೆ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಸ್ವರೂಪವನ್ನ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ರೀತಿಯಾಗಿ ಉಲ್ಬಣ ಆಗ್ಬಾರ್ದು. ಜನರೇ ಸ್ವಯಂ ಪ್ರೇರಿತವಾಗಿ ಯುದ್ಧ ಸಂದರ್ಭದಲ್ಲಿ ಏನಾದ್ರೂ ಒಂದು ಭೀತಿ ಉಂಟಾದ್ರೆ, ಸಮಸ್ಯೆ ಉಲ್ಬಣ ಏನಾದ್ರು ಆದ್ರೆ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಕೂಡ ನಾಗರಿಕರು ಮುಂದಾಗಬೇಕು. ಹೀಗಾಗಿ ನಾಳೆ ಮಾಕ್ ಡ್ರಿಲ್ ಅನ್ನ ನೋಡ್ಬೇಕಾದಂತಹ ಅಗತ್ಯ ಪ್ರತಿಯೊಬ್ಬರಿಗೂ ಕೂಡ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಹೀಗಾಗಿ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ 4 ಗಂಟೆಗೆ ಆರಂಭ ಆಗುತ್ತೆ. ಬೆಂಗಳೂರಿನ ನಾನಾ ಭಾಗದಲ್ಲಿ ಮಾಕ್ ಡ್ರಿಲ್ ಕೂಡ ಆಗುತ್ತೆ. ಈ ಒಂದು ವಿಚಾರವಾಗಿ ಈ ಅಧಿಕಾರಿ ಕೂಡ ಈ ಹಿಂದೆ ಹೇಳಿದ್ನಲ್ಲ, ಆ ಅಧಿಕಾರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನ ಹೊರಗೆ ಹಾಕಿರುವಂತದ್ದು. ಹೀಗಾಗಿ ನಾಳೆ ಮಾಕ್ ಡ್ರಿಲ್ ಆದ ಬಳಿಕ ದೇಶದ ವಿವಿಧ ಭಾಗಗಳಲ್ಲಿ 244 ಕಡೆ ಮಾಕ್ ಡ್ರಿಲ್ ಕೂಡ ಆಯೋಜನೆ ಮಾಡಲಾಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳ್ತಾ ಇರುವಂತದ್ದು. ಒಟ್ಟು 3-4 ಹಂತಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ನಡೆಯಲಿದ್ದು, ನಾಳೆ ಬೆಂಗಳೂರಿನಲ್ಲಿ ಮೊದಲ ಹಂತದ ಮಾಕ್ ಡ್ರಿಲ್ ನಡೆಯುವಂತದ್ದು. ಅದಾದ ಬಳಿಕ ಇನ್ನೊಂದಷ್ಟು ಹಂತಗಳಲ್ಲಿ ಮಾಕ್ ಡ್ರಿಲ್ ಕೂಡ ಆಯೋಜನೆ ಮಾಡಿರುವಂತ ಕಾರಣದಿಂದಾಗಿ ಒಂದೊಂದು ಹಂತದ ಮಾಕ್ ಡ್ರಿಲ್ ಅಲ್ಲಿ ಯಾವ್ಯಾವ ವಿಶೇಷತೆಯಿಂದ ನಾಗರಿಕರನ್ನ ಸಮಸ್ಯೆ ಏನಾದ್ರು ಉಲ್ಬಣ ಆದ್ರೆ ನಾಗರಿಕರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕಾಗತ್ತೆ, ಮಹಿಳೆಯರಾಗ್ಬೋದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಾಗ್ಬೋದು, ಹಿರಿಯ ನಾಗರಿಕರಾಗ್ಬೋದು, ಪ್ರತಿಯೊಬ್ಬರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಪ್ರತಿಯೊಬ್ಬ ನಾಗರಿಕ ಕೂಡ ಬರಬೇಕಾದಂತ ಅನಿವಾರ್ಯತೆ ಇದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸೂಚನೆ ಇದೆ. ಸೂಚನೆ ಅನ್ನೋದಕ್ಕಿಂತಲೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಈ ಒಂದು ವ್ಯವಸ್ಥೆಯಲ್ಲಿ ಇರುತ್ತೆ. ಹೀಗಾಗಿಯೇ ಈ ಒಂದು ಮಾಕ್ ಡ್ರಿಲ್ ಅಲ್ಲಿ ಆಗ್ಬೇಕಾದಂತ ಒಂದು ಅನಿವಾರ್ಯತೆ ಎನ್ನುವಂಥದ್ದು ಕೂಡ ಸೂಚನೆ ರೂಪದಲ್ಲಿ ಕೊಟ್ಟಿರುವಂತದ್ದು. ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.